ನಿಮ್ಮ ಜೀವನದಲ್ಲಿ ಕಷ್ಟ ಎದುರಾಗಿ ದಾರಿ ಕಾಣದೆ ಕಂಗಾಲಾಗಿದ್ದೀರಾ? ಸಾಲ ಬಾಧೆ, ಅನಾರೋಗ್ಯ ಅಥವಾ ಮನಸ್ಸಿಗೆ ಶಾಂತಿ ಇಲ್ಲದೆ ಒದ್ದಾಡ್ತಿದ್ದೀರಾ? ಎಷ್ಟು ದೇವಸ್ಥಾನ ಅಲೆದರೂ, ಏನೇ ಪೂಜೆ ಪುರಸ್ಕಾರ ಮಾಡಿದರೂ ನಿಮ್ಮ ಸಮಸ್ಯೆಗೆ ಮುಕ್ತಿ ಸಿಗ್ತಾ ಇಲ್ವಾ? ಹಾಗಾದರೆ ನೆನಪಿಟ್ಟುಕೊಳ್ಳಿ, ಜಗತ್ತಿನ ಎಲ್ಲ ಕಷ್ಟಗಳಿಗೂ ಎಲ್ಲ ಸಮಸ್ಯೆಗಳಿಗೂ ಒಂದೇ ಒಂದು ಪರಮೋಚ್ಚ ಪರಿಹಾರವಿದೆ. ಅದೇ ಸಾಕ್ಷಾತ್ ಜಗದೊಡೆಯ ಆಪದ್ಬಾಂಧವ ಶ್ರೀ ಮಹಾವಿಷ್ಣುವಿನ ಆರಾಧನೆ ಮತ್ತು ಏಕಾದಶಿ ಮಹಾವ್ರತ. ಹೌದು ವೀಕ್ಷಕರೇ, ದೇಗುಲದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಪುರಾಣಗಳಲ್ಲಿ ಹೇಳಿರುವಂತೆ ಯಾವ ಮನೆಯಲ್ಲಿ ಭಕ್ತಿಯಿಂದ ಏಕಾದಶಿ ವ್ರತವನ್ನು ಆಚರಿಸುತ್ತಾರೋ ಅಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ ಇರಲು ಸಾಧ್ಯವಿಲ್ಲ. ಎಂಥದ್ದೇ ಕಠಿಣ ಪರಿಸ್ಥಿತಿ ಇದ್ದರೂ ಆ ನಾರಾಯಣನ ಕೃಪೆಯಿಂದ ಅದು ಮಂಜಿನಂತೆ ಕರಗಿ ಹೋಗುತ್ತದೆ. ಇಂದಿನ ವಿಡಿಯೋವನ್ನು ನೀವು ಕೇವಲ ಒಂದು ಮಾಹಿತಿ ಅಂತ ನೋಡಬೇಡಿ, ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ಒಂದು ಅದ್ಭುತ ಅವಕಾಶ ಅಂತ ನೋಡಿ. ಯಾಕೆಂದರೆ ಈ ವಿಡಿಯೋದಲ್ಲಿ ನಾವು ಏಕಾದಶಿ ವ್ರತ ನಿಮ್ಮ ಕಷ್ಟಗಳನ್ನು ಹೇಗೆ ದೂರ ಮಾಡುತ್ತದೆ, ಇದರ ಇಂದಿನ ನಿಖರವಾದ ಆಧ್ಯಾತ್ಮಿಕ ರಹಸ್ಯವೇನು ಮತ್ತು ಈ ತಿಂಗಳ ಏಕಾದಶಿಯ ಶುಭ ಮುಹೂರ್ತ ಯಾವುದು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡಲಿದ್ದೇವೆ. ನಿಮ್ಮ ಜೀವನದ ಒಳಿತಿಗಾಗಿ ಈ ವಿಡಿಯೋವನ್ನು 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಆ ಅರಿಯ ಕೃಪೆಗಾಗಿ ಈಗಲೇ ಕಮೆಂಟ್ ಬಾಕ್ಸಿನಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಿಂದೂ ಪಂಚಾಂಗದ ಪ್ರಕಾರ ಪ್ರತಿ ತಿಂಗಳಿಗೆ 2 ಪಕ್ಷಗಳಿರ್ತವೆ, ಶುಕ್ಲ ಪಕ್ಷ ಹಾಗೆ ಕೃಷ್ಣ ಪಕ್ಷ. ಪ್ರತಿ ಪಕ್ಷದಲ್ಲೂ ಒಂದು ಏಕಾದಶಿಯಂತೆ ತಿಂಗಳಿಗೆ 2 ಏಕಾದಶಿಗಳು ಬರ್ತವೆ. ಹಾಗಾಗಿ ವರ್ಷದ 12 ತಿಂಗಳಿಗೆ ಒಟ್ಟು 24 ಏಕಾದಶಿಗಳು ಇರ್ತವೆ. ಆದರೆ ಪ್ರತಿ 2 ರಿಂದ 3 ವರ್ಷಗಳಿಗೊಮ್ಮೆ ಪಂಚಾಂಗದಲ್ಲಿ ಅಧಿಕ ಮಾಸ ಬರುತ್ತೆ. ಈ ಅಧಿಕ ಮಾಸ ಬಂದಾಗ ಆ ವರ್ಷದಲ್ಲಿ 2 ಹೆಚ್ಚುವರಿ ಏಕಾದಶಿಗಳು ಸೇರಿಕೊಂಡು ಒಟ್ಟು 26 ಏಕಾದಶಿ ಆಗ್ತವೆ. ಏಕಾದಶಿ ವ್ರತದ ಹಿಂದೆ ಒಂದು ರೋಚಕವಾದ ಕಥೆ ಇದೆ, ಅದನ್ನು ನಾನು ನಿಮಗೆ ಹೇಳ್ತೀನಿ. ಕೃತಯುಗದಲ್ಲಿ ಮುರಾಸುರ ಎಂಬ ಅತ್ಯಂತ ಶಕ್ತಿಶಾಲಿ ಮತ್ತು ಕ್ರೂರ ರಾಕ್ಷಸನಿರ್ತಾನೆ. ಅವನು ಬ್ರಹ್ಮನಿಂದ ವರವನ್ನ ಪಡ್ಕೊಂಡಿರ್ತಾನೆ. ದೇವಲೋಕದ ಮೇಲೆ ದಾಳಿ ಮಾಡಿ ಇಂದ್ರಾದಿ ದೇವತೆಗಳನ್ನು ಅಲ್ಲಿಂದ ಓಡಿಸಿಬಿಡ್ತಾನೆ. ದೇವತೆಗಳೆಲ್ಲರೂ ಅಸಹಾಯಕರಾಗಿ ಕೈಲಾಸಕ್ಕೆ ಹೋಗಿ ಶಿವನ ಮೊರೆ ಹೋಗ್ತಾರೆ. ಶಿವನು ಅವರನ್ನು ವೈಕುಂಠಕ್ಕೆ ಹೋಗಿ ಜಗದೊಡೆಯನಾದ ಶ್ರೀ ಮಹಾವಿಷ್ಣುವನ್ನು ಪ್ರಾರ್ಥಿಸಲು ಹೇಳ್ತಾರೆ. ಹಾಗಾಗಿ ದೇವತೆಗಳ ಕಷ್ಟವನ್ನ ಕೇಳಿದ ವಿಷ್ಣು ಮುರಾಸುರನ ಸಂಹಾರಕ್ಕೆ ದೇವಲೋಕಕ್ಕೆ ಬರ್ತಾರೆ. ವಿಷ್ಣುವಿನ ಸೈನ್ಯ ಮತ್ತು ಮುರಾಸುರನ ರಾಕ್ಷಸ ಸೈನ್ಯ ನಡುವೆ ತುಂಬಾ ವರ್ಷಗಳ ಕಾಲ ಭೀಕರ ಯುದ್ಧ ನಡೆಯುತ್ತೆ. ವಿಷ್ಣು ಮುರಾಸುರನ ಸೈನ್ಯವನ್ನೆಲ್ಲ ಧೂಳಿಪಟ ಮಾಡ್ತಾರೆ. ಆದ್ರೆ ಮುರಾಸುರನಿಗೆ ಬ್ರಹ್ಮನಿಂದ ವರ ಸಿಕ್ಕಿರೋದ್ರಿಂದ ಅವನನ್ನು ಧ್ವಂಸ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ. ಹಾಗಾಗಿ ಯುದ್ಧದ ನಡುವೆ ವಿಷ್ಣು ಒಂದು ಲೀಲೆಯನ್ನ ರಚಿಸ್ತಾರೆ. ತನಗೆ ಸುಸ್ತಾದಂತೆ ನಟಿಸಿ ಯುದ್ಧ ಭೂಮಿಯಿಂದ ಹೊರಟು ಬದರಿಕಾಶ್ರಮದಲ್ಲಿರುವ ಸಿಂಹಾವತಿ ಎಂಬ ಸುಂದರವಾದ ಗುಹೆಯನ್ನ ಪ್ರವೇಶಿಸ್ತಾರೆ. ಅಲ್ಲಿ ವಿಷ್ಣು ಯೋಗ ನಿದ್ರೆಗೆ ಜರುಗ್ತಾರೆ. ವಿಷ್ಣುವನ್ನು ಬೆನ್ನಟ್ಟುತ್ತಾ ಬಂದ ಮುರಾಸುರನು ಆ ಗುಹೆಯನ್ನ ಪ್ರವೇಶಿಸ್ತಾನೆ. ಅಲ್ಲಿ ನಿದ್ದೆ ಮಾಡುತ್ತಿರುವ ವಿಷ್ಣುವನ್ನು ನೋಡಿ ದುರಹಂಕಾರದಿಂದ ನಗುತ್ತಾ, ಇದೇ ಸರಿಯಾದ ಸಮಯ, ಈ ವಿಷ್ಣುವಿನ ಕತೆ ಇವತ್ತಿಗೆ ಮುಗಿಯಿತು ಅಂತ ತೀಕ್ಷ್ಣವಾಗಿ ಕತ್ತಿಯನ್ನ ಹಿಡಿದು ವಿಷ್ಣುವನ್ನ ಕೊಲ್ಲಲು ಮುಂದಾಗ್ತಾನೆ. ಮುರಾಸುರನು ಕತ್ತಿ ಎತ್ತುವಷ್ಟರಲ್ಲಿ ನಿದ್ದೆ ಮಾಡುತ್ತಿದ್ದ ವಿಷ್ಣುವಿನ ದೇಹದಿಂದ ಅಂದರೆ ಹೃದಯ ಭಾಗದಿಂದ ಅತ್ಯಂತ ಪ್ರಕಾಶಮಾನವಾದ ಕೋಟಿ ಸೂರ್ಯರ ತೇಜಸ್ಸಿನ ಶಕ್ತಿಯೊಂದು ಹೊರಹೊಮ್ಮುತ್ತೆ. ಆ ದಿವ್ಯ ಶಕ್ತಿಯು ಒಬ್ಬ ದಿವ್ಯ ಸುಂದರ ನಾರಿಯ ರೂಪ ತಾಳುತ್ತೆ. ಅವಳ ಕೈಯಲ್ಲಿ ಧನುಸು, ಕತ್ತಿ, ಗದೆಗಳಿರ್ತವೆ. ಮುರಾಸುರನು ಅವಳನ್ನು ನೋಡಿ ಆಶ್ಚರ್ಯಪಟ್ಟು ಅವಳ ಮೇಲೆಯೇ ದಾಳಿ ಮಾಡಕ್ಕೆ ಬರ್ತಾನೆ. ಆದರೆ ಆ ದೇವಿಯ ಶಕ್ತಿಯ ಮುಂದೆ ಮುರಾಸುರನ ಆಟ ನಿಲ್ಲೋದಿಲ್ಲ. ಆಕೆ ಒಂದೇ ಒಂದು ಹೂಂಕಾರದಿಂದ ಮುರಾಸುರನ ಆಯುಧಗಳನ್ನ ಪುಡಿ ಪುಡಿ ಮಾಡ್ತಾಳೆ. ತನ್ನ ತೀಕ್ಷ್ಣವಾದ ಕತ್ತಿಯಿಂದ ಆ ಕ್ರೂರ ರಾಕ್ಷಸನ ತಲೆಯನ್ನು ಕತ್ತರಿಸಿ ಜಗತ್ತನ್ನ ರಕ್ಷಿಸ್ತಾಳೆ. ಯೋಗ ನಿದ್ರೆಯಿಂದ ಎಚ್ಚರಗೊಂಡ ಮಹಾವಿಷ್ಣುವು ಮುರಾಸುರನ ದೇಹ ಮತ್ತು ಎದುರುಗಿದ್ದ ದಿವ್ಯ ದೇವತೆಯನ್ನು ನೋಡಿ ಆಶ್ಚರ್ಯನಾಗ್ತಾರೆ. ಆಕೆ ತಾನೇ ವಿಷ್ಣುವಿನ ಮಹಾಶಕ್ತಿ ಎಂದು ಪರಿಚಯಿಸಿಕೊಳ್ತಾಳೆ. ಅವಳ ವೀರಾವೇಶಕ್ಕೆ ಮತ್ತು ಲೋಕ ಕಲ್ಯಾಣದ ಕಾರ್ಯಕ್ಕೆ ಮೆಚ್ಚಿದ ನಾರಾಯಣನು, ನೀನು ಚಂದ್ರಮಾನದ 11ನೇ ದಿನದಂದು ಜನಿಸಿದ್ದೀಯ, ಹಾಗಾಗಿ ಇಂದಿನಿಂದ ನಿನ್ನ ಹೆಸರು ಏಕಾದಶಿ ಎಂದು ನಾಮಕರಣ ಮಾಡ್ತೇನೆ ಅಂತ ಹೇಳ್ತಾರೆ.
ಅಲ್ಲದೆ ಆಕೆಗೆ ಒಂದು ಮಹತ್ತರವಾದ ವರವನ್ನ ನೀಡ್ತಾರೆ. ಇಂದಿನಿಂದ ಈ ಭೂಮಿಯ ಮೇಲೆ ಯಾರು ಏಕಾದಶಿಯ ದಿನದಂದು ಅನ್ನವನ್ನು ತ್ಯಜಿಸಿ ಉಪವಾಸ ವ್ರತ ಮಾಡಿ ನಿನ್ನನ್ನು ಮತ್ತು ನನ್ನನ್ನು ಆಧರಿಸುತ್ತಾರೋ ಅವರ ಎಲ್ಲ ಪಾಪಗಳು ಭಸ್ಮವಾಗುತ್ತವೆ. ಅವರಿಗೆ ಜೀವನದಲ್ಲಿ ಸುಖ ಶಾಂತಿ ಸಿಗುತ್ತದೆ ಮತ್ತು ಮರಣ ನಂತರ ನೇರವಾಗಿ ನನ್ನ ವೈಕುಂಠ ಧಾಮ ಸೇರ್ತಾರೆ ಅಂತ ವರ ನೀಡ್ತಾರೆ. ವೀಕ್ಷಕರೇ, ಯೋಚನೆ ಮಾಡಿ, ಸಾಕ್ಷಾತ್ ದೇವೋತ್ತಮನಾದ ಮಹಾವಿಷ್ಣುವಿಗೆ ರಾಕ್ಷಸನನ್ನು ಕೊಲ್ಲಲು ಮತ್ತೊಬ್ಬರ ಸಹಾಯ ಬೇಕಿತ್ತ? ಖಂಡಿತ ಇಲ್ಲ. ಆದರೆ ಜಗತ್ತಿಗೆ ಉಪವಾಸ ಮತ್ತು ಭಕ್ತಿಯ ಮಹತ್ವವನ್ನು ಸಾರಲು ತನ್ನದೇ ದೇಹದ ಶಕ್ತಿಯನ್ನು ಏಕಾದಶಿ ದೇವಿಯನ್ನಾಗಿ ಹರಿರೂಪಿಸಿದನು. ಅಂದಿನಿಂದ ಇಂದಿನವರೆಗೂ ಏಕಾದಶಿ ದಿನದಂದು ಯಾರು ಉಪವಾಸ ಇರ್ತಾರೋ ಅವರ ಕಷ್ಟಗಳನ್ನು ಮಣಿಸಲು ಆ ಏಕಾದಶಿ ದೇವಿಯೇ ಕಾವಲಾಗಿ ನಿಲ್ಲುತ್ತಾಳೆ. ಇದು ಪುರಾಣದ ಹಿನ್ನೆಲೆ ಆಯಿತು. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ 15 ದಿನಕ್ಕೊಮ್ಮೆ ಉಪವಾಸ ಮಾಡೋದ್ರಿಂದ ದೇಹದ ಜೀರ್ಣಾಂಗ ವ್ಯೂಹಕ್ಕೆ ವಿಶ್ರಾಂತಿ ಸಿಗುತ್ತೆ ಮತ್ತು ದೇಹದ ಕಲ್ಮಶಗಳು ಅಂದರೆ ಟಾಕ್ಸಿನ್ಸ್ ಹೊರ ಹೋಗ್ತವೆ. ಹಾಗೆಯೇ ಏಕಾದಶಿ ಮಾಡೋದ್ರಿಂದ ತಿಳಿದೋ ತಿಳಿಯದೆ ಮಾಡಿದ ಪಾಪಗಳು ಈ ವ್ರತದಿಂದ ದೂರ ಆಗುತ್ತೆ. ಮನಸ್ಸಿನ ಮೇಲೆ ನಿಯಂತ್ರಣ ಮತ್ತು ಏಕಾಗ್ರತೆ ಹೆಚ್ಚುತ್ತೆ. ಮರಣ ನಂತರ ವೈಕುಂಠ ಪ್ರಾಪ್ತಿಯಾಗುತ್ತೆ ಎಂಬ ನಂಬಿಕೆ ಸಹ ಇದೆ. ಹಾಗೆಯೇ ರಕ್ತದೊತ್ತಡ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಸುಧಾರಿಸುತ್ತೆ. ಈ ತಿಂಗಳು ಅಧಿಕ ಮಾಸ ಇರೋದ್ರಿಂದ ಬರುವ ಏಕಾದಶಿಯನ್ನು ಪದ್ಮಿನಿ ಏಕಾದಶಿ ಎನ್ನಲಾಗುತ್ತೆ. ನಿಯಮಗಳ ಪ್ರಕಾರ ಏಕಾದಶಿ ಉಪವಾಸವನ್ನು ಸೂರ್ಯೋದಯದ ಸಮಯದಿಂದಲೇ ಅಧಿಕೃತವಾಗಿ ಪ್ರಾರಂಭಿಸಬೇಕು. ಇಂದು ಪಂಚಾಂಗದಲ್ಲಿ ಸೂರ್ಯೋದಯವೇ ದಿನದ ಆರಂಭವನ್ನು ಸೂಚಿಸೋದ್ರಿಂದ ಅಂದಿನ ಸೂರ್ಯೋದಯದಿಂದ ಮರುದಿನ ಸೂರ್ಯೋದಯದವರೆಗೆ ಉಪವಾಸ ನಿಯಮಗಳು ಅನ್ವಯವಾಗುತ್ತೆ. ವಿಶೇಷ ಸೂಚನೆ ಏನು ಅಂದರೆ, ಏಕಾದಶಿ ಇಂದಿನ ದಿನ ಅಂದರೆ ದಶಮಿಯ ರಾತ್ರಿಯೇ ಮೇ 26ರಂದು ಯಾವುದೇ ಧಾನ್ಯಗಳಿಲ್ಲದ ಲಘು ಆಹಾರವನ್ನು ಸೇವಿಸಿ ಮಲಗೋದು ವ್ರತದ ನಿಯಮವಾಗಿರುತ್ತೆ. ಇದರಿಂದ ಏಕಾದಶಿಯ ದಿನ ದೇಹ ಪೂರ್ತಿ ಶುದ್ಧವಾಗಿರುತ್ತೆ. ನಾವು ಧಾನ್ಯಗಳು ಅಂದರೆ ಅಕ್ಕಿ, ಗೋಧಿ, ಬೇಳೆ ಇತ್ಯಾದಿ ಇಂಥದನ್ನು ತಿಂದಾಗ ಅವು ಪೂರ್ಣವಾಗಿ ಜೀರ್ಣ ಆಗಲು ಕನಿಷ್ಠ 10ರಿಂದ 12 ಗಂಟೆಗಳು ಬೇಕಾಗುತ್ತೆ. ಹಾಗಾಗಿ ದಶಮಿಯ ರಾತ್ರಿ ತುಂಬ ನಾವು ಜಾಸ್ತಿ ಊಟ ಮಾಡೋದ್ರಿಂದ ಏಕಾದಶಿಯ ಬೆಳಗ್ಗೆಯೂ ಜೀರ್ಣಕ್ರಿಯೆ ನಡೀತಲೇ ಇರುತ್ತೆ. ಹಾಗಾಗಿ ನಾವು ರಾತ್ರಿ ಲಘು ಆಹಾರವನ್ನು ಸೇವನೆ ಮಾಡಬೇಕು. ಹಣ್ಣು ಅಥವಾ ಹಾಲು ಸೇವಿಸಬೇಕು. ಅದೇನಾಗುತ್ತೆ ಅಂದರೆ ಏಕಾದಶಿಯ ಮುಂಜಾನೆ ಅಷ್ಟರಲ್ಲಿ ಹೊಟ್ಟೆ ಸಂಪೂರ್ಣವಾಗಿ ಖಾಲಿ ಆಗುತ್ತೆ. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ವಿಶ್ರಾಂತಿ ಸಿಗುತ್ತೆ. ಇದರಿಂದ ದೇಹದಲ್ಲಿರುವ ಟಾಕ್ಸಿನ್ಸ್ಗಳು ಸುಲಭವಾಗಿ ಹೊರ ಹೋಗ್ತವೆ. ಹಾಗೆಯೇ ಏಕಾದಶಿಯ ದಿನ ನಾವು ನಿದ್ದೆಯನ್ನು ಮಾಡಬಾರ್ದು. ಆ ದಿನ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ದೇವರ ಆರಾಧನೆಯಲ್ಲಿ ತೊಡಗಿಸ್ಕೊಳ್ಬೇಕು. ಹಾಗಾಗಿ ಇಂದಿನ ರಾತ್ರಿ ಜಾಸ್ತಿ ಊಟ ಮಾಡೋದ್ರಿಂದ ನಿದ್ದೆಗೆ ಜರುಗ್ತೀವಿ. ಯಾವಾಗ ಹೊಟ್ಟೆ ಹಗುರವಾಗಿರುತ್ತೋ ಆವಾಗ ನಾವು ದೇವರ ನಾಮಸ್ಮರಣೆ, ಮಂತ್ರಪಠಣೆ ಮತ್ತು ಧ್ಯಾನ ಮಾಡಲು ಮನಸ್ಸು ಬೇಗ ಏಕಾಗ್ರತೆ ಸಾಧಿಸುತ್ತೆ. ಅದಾದಮೇಲೆ ಏಕಾದಶಿ ಉಪವಾಸದ ಮರುದಿನ ಅಂದರೆ ದ್ವಾದಶಿಯನ್ನು ಸರಿಯಾದ ಮುಹೂರ್ತದಲ್ಲಿ ಬಿಡಬೇಕು. ಅಂದರೆ ಮೇ 28 ಗುರುವಾರ ಬೆಳಗ್ಗೆ 5:25ರಿಂದ 7:50 ಒಳಗೆ ತುಳಸಿ ತೀರ್ಥ ಅಥವಾ ಹಣ್ಣುಗಳನ್ನು ಸೇವಿಸಿ ನೀವು ಉಪವಾಸವನ್ನು ಮುಗಿಸಬಹುದು. ವೀಕ್ಷಕರೇ, ಸುಲಭವಾಗಿ ಹೇಳಬೇಕು ಅಂದರೆ ಮೇ 27 ಬುಧವಾರದ ಮುಂಜಾನೆ ಸೂರ್ಯೋದಯದ ಸಮಯದಿಂದ ಅಂದರೆ ಬೆಳಗ್ಗೆ 5:55ಕ್ಕೆ ನೀವು ಉಪವಾಸವನ್ನು ಅಧಿಕೃತವಾಗಿ ಆರಂಭಿಸಬೇಕು. ಮರುದಿನ ಮೇ 28 ಗುರುವಾರ ಬೆಳಗ್ಗೆ 5:25ರಿಂದ 7:50 ಒಳಗೆ ಶುಭ ಮುಹೂರ್ತದಲ್ಲಿ ವ್ರತವನ್ನು ಮುಕ್ತಾಯಗೊಳಿಸಿ. ವೀಕ್ಷಕರೇ, ಏಕಾದಶಿ ವ್ರತದ ದಿನದಂದು ಮಾಡುವ ಜಪ, ತಪ ಮತ್ತು ಮಂತ್ರ ಪಠಣಕ್ಕೆ ಕೋಟಿ ಪಟ್ಟು ಹೆಚ್ಚಿನ ಫಲವಿರುತ್ತದೆ. ಏಕೆಂದರೆ ಆ ದಿನ ಪ್ರಕೃತಿಯಲ್ಲಿ ಸಾತ್ವಿಕ ಶಕ್ತಿ ಹೆಚ್ಚಾಗಿರುತ್ತೆ. ಜೀವನದ ಕಷ್ಟಗಳು ಮತ್ತು ಪಾಪಕರ್ಮಗಳು ದೂರವಾಗಲು ಈ ಶ್ಲೋಕವನ್ನು ನೀವು ಪಠನೆ ಮಾಡಬಹುದು. ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇನ್ನು ದಿನವಿಡೀ ಜಪಿಸಲು ಸರಳವಾದ ಮಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಮಂತ್ರವನ್ನು ಉಪವಾಸದ ಸಮಯದಲ್ಲಿ ಮನಸ್ಸಿನಲ್ಲೇ ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ನೀವು ಹೇಳಬೇಕು. ಕನಿಷ್ಠ 108 ಬಾರಿ ಆದರೂ ಜಪ ಮಾಡಬೇಕು. ಓಂ ನಮೋ ಭಗವತೆ ವಾಸುದೇವಾಯ. ಮೂರನೇದು ಶಕ್ತಿಶಾಲಿ ಶ್ಲೋಕ, ಅದೇ ಶ್ರೀ ವಿಷ್ಣು ಸ್ತುತಿ. ಬೆಳಗ್ಗೆ ಪೂಜೆ ಮಾಡುವಾಗ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಹೂವನ್ನು ಇಟ್ಕೊಂಡು ಈ ಶ್ಲೋಕವನ್ನು ಹೇಳಬೇಕು. ಹಾಗೆ ಶ್ರೀಹರಿಯನ್ನು ಆರಾಧಿಸಬೇಕು. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ
ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಇನ್ನು ಸಕಲ ಸೌಭಾಗ್ಯಕ್ಕಾಗಿ ಈ ಒಂದು ಮಂತ್ರ: ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ ಜಾನಕಿ ನಾಯಕಂ ರಾಮಚಂದ್ರಂ ಭಜೆ. ವೀಕ್ಷಕರೇ, ನೀವು ಕೂಡ ಈ ಏಕಾದಶಿಯಂದು ಭಕ್ತಿಯಿಂದ ವ್ರತ ಆಚರಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ವಿಷಯಕ್ಕಾಗಿ ನಮ್ಮ ದೇಗುಲದಾರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಭಾಗದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಶುಭವಾಗಲಿ.